ಅವಾಗಿಂದ ಕೆಳಗೆ ಹುಡುಕ್ತಾ ಇದೆ, ಏನು ಹುಡುಕ್ತಾ ಇದೆ ಗೊತ್ತಿಲ್ಲ. ಇನ್ ಇಂಪಾರ್ಟೆಂಟ್ಲಿ ಕೊಡಬೇಕಾಗಿರೋ ಗಿಫ್ಟೇ ಮರೆತು ಬಂದಿದ್ದೀವಿ. ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್. ಬಿಡು, ಅವ್ರು ಇದು ಮಾಡ್ತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ, ಇಂಡಿಯ ಮಂಡಿಯ ಬೆಡಗಿಯ. ನನ್ನ ಸ್ಪೆಷಲ್ ಪರ್ಸನ್ ಬರ್ಡೇನ ಸೆಲೆಬ್ರೇಟ್ ಮಾಡಕ್ ಹೋಗ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಫೇಸ್ ಯಾವಾಗ ತೋರಿಸ್ತೀನಿ ಅಂತ ಹೇಳಿ, ಆದಷ್ಟು ಬೇಗ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಇವತ್ತು ಹೋಗ್ತಾ ಇರೋದು ನಾವು ಪೆಟ್ ಪ್ಯಾರಡೈಸ್ ಅಂತ ಹೇಳಿಬಿಟ್ಟು. ಸೊ ಸರ್ಜಾಪುರ ರೋಡಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಲೈಕ್ ಗೂಗಲಲ್ಲೆಲ್ಲ ರಿವ್ಯೂಸ್ ನೋಡಿದ್ದೀವಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಮತ್ತು ಜ್ಯೋತಿ ಹಾಗೆ ಅವರು 3 ಜನ ಹೋಗ್ತಿದ್ದೀವಿ. ಸೊ ಅವರು ಆ ಕಡೆನೇ ಬರ್ತಾರೆ. ಸೊ ನಾವಿಲ್ಲಿಂದ ಕ್ಯಾಬಲ್ಲಿ ಹೋಗ್ತೀವಿ. ಮೇಡಮ್ ಇವತ್ತು 2 ಡ್ರೆಸ್ ಚೇಂಜ್ ಮಾಡಿ 3 ಡ್ರೆಸ್ ಚೇಂಜ್ ಮಾಡಿ ಕೊನೆಗೆ ಫೈನಲಿ ಇದನ್ನ ಹಾಕ ಬಂದವಳೆ. ಇದು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಫೈನಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ಕಡೆಯಿಂದ ಬರ್ತಾ ಇದ್ದಾರೆ ಅವರು. ಸೊ ಹೋಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ಯಾವ ರೇಂಜಿಗೆ ಮಲ್ಕೊಂಡವಳೆ ಅಂದರೆ ಸಖತ್ ಬಿಸಿಲು ಹೊಡಿತೈತೆ ಗೈಸ್. ಸೊ ಹಂಗಾಗಿ ನೋಡಿ ಮಲ್ಕೊಂಡ್ಬಿಟ್ಟವಳೆ ಪಾಪ. ಇನ್ನು 10 ಮಿನಿಟ್ಸ್ ಇದೆ ನಾವು ರೀಚ್ ಆಗೋದಕ್ಕೆ. ಆ್ಯಂಡ್ ಅಲ್ಲೇ ಕೇಕ್ ಆರ್ಡರ್ ಮಾಡಿದ್ದೀವಿ. ಸೊ ಕೇಕು ಸಹ ಬರ್ತಾ ಇದೆ. ಫ್ಲವರ್ಸ್ ನೋಡಿದ್ವಿ, ಫ್ಲವರ್ಸ್ ಸಿಗಲಿಲ್ಲ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ಕೊಡಬೇಕಾಗಿರೋ ಗಿಫ್ಟೇ ಮರೆತು ಬಂದಿದ್ದೀವಿ. ಮಮ್ಮಿ ಯಪ್ಪ, ಇನ್ನೇನು ನೆನಪಿನ ಶಕ್ತಿ ಸಿಕ್ಕಾಬಿಟ್ಟೆ ಕಡಿಮೆ ಆಗಿದೆ, ಯಾಕಂತ ಗೊತ್ತಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಗೊತ್ತಿರೋರೆ ಅಲ್ವಾ, ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಕೊಡೋಣ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಸೊ ಗೈಸ್ ಮನೇಲಿ ಬಂದ್ವಿ. ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಜ್ಯೋತಿ. ಎಂಟ್ರಿ ಆಗಿದ ತಕ್ಷಣ 40ರಿಂದ 50 ನಾಯಿಗಳು ಒಂದೇ ಕಡೆ ಇದ್ದಿದ್ ನೋಡಿ ಮನ್ಸಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಅಂಡ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹೋಗಿದ್ದಕ್ಕೂ ತುಂಬಾನೇ ವರ್ತ್ ಅಂತ ಅನ್ನಿಸ್ತು. ಅಂಡ್ ಆಲ್ಸೋ ಎಂಟ್ರಿ ಫೀಸ್ ಬಂದು 200 ರುಪೀಸ್ ಇರುತ್ತೆ. 200 ರುಪೀಸ್ಗೆ ವರ್ತ್ ಇರೋ ಫುಡ್ ಕೂಡ ಇರುತ್ತೆ. ಸೊ ನೀವ್ ಅಲ್ಲೇ ತಿನ್ಕೊಂಡು ಬರ್ಬೋದು. ನನ್ ಮುಖದಲ್ಲಿ ನೋಡಿ ಎಷ್ಟು ಖುಷಿ ಇದೆ. ಸೊ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಫ್ರೆಂಡ್ಲಿ ತರ ಅವೇ. ಖುಷಿ ಆಯ್ತಾಯ್ತಾ? ಹ್ಯಾಪಿ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನೇನು ಪೆಟ್ ಲವರ್ ಅಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಲಿಟ್ರಲಿ ನನಗೂ ಒಂದು ನಾಯಿ ತಗೋಬೇಕು ಅನ್ನೋ ಫೀಲ್ ಬಂತು. ಇರು ಹಂಗೆ ಎತ್ತಿಡ್ಕೊ. ಫೀಲ್ ಆಯ್ತಿತ್ತು ನೀನು ಸ್ಟಾರ್ಟಿಂಗ್ ಒಬ್ಬನೇ ಬಂದಾಗ. ಹಾಂ, ಬಟ್ ಇವಾಗ ಖುಷಿ ಆಯ್ತಾಯ್ತಲ್ವಾ ನಾವು ಬಂದಿದ್ದಕ್ಕೆ. ಹೌದು, ಎಲ್ಲ ಫ್ರೆಂಡ್ಲಿ ಆಗಿದಾವೆ ನಾಯಿಗಳೆಲ್ಲ. ಅವ್ರದ್ದು ಸಜೆಷನ್ ಗೈಸ್, ಜ್ಯೋತಿ ಸಜೆಷನ್ ಇದೆ. ಜರ್ಮನ್ ಶೆಫರ್ಡ್. ಅದು ಅವಾಗಿಂದ ಕೆಳಗೆ ಹುಡುಕ್ತಾ ಇದೆ, ಏನು ಹುಡುಕ್ತಾ ಇದೆ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅವಾಗಿಂದ ಕೆಳಗೆ ಹುಡುಕ್ತಾ ಇದೆ, ಏನು ಹುಡುಕ್ತಾ ಇದೆ ಗೊತ್ತಿಲ್ಲ. ಅದ್ ನೋಡಿ, ಅದ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹಾಕಿದ್ರು. ಸೊ ಹಂಗಾಗಿ ಕಾಪಿರೈಟ್ಸ್ ಬರುತ್ತೆ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಜಲಿ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ತುಂಬಾನೇ ಜನ ಬಂದಿದ್ರು. ಹಾಗೆ ಅವ್ರ ಮನೆಯಲ್ಲಿ ಪೆಟ್ ಸೈನ್ಸ್ ಹಾಕಿರ್ತಾರೋ ಅದು ಕೂಡ ತಂದಿದ್ರು. ಸೊ ಅದಕ್ಕೂ ಕೂಡ ಸ್ವಿಮ್ ಎಲ್ಲ ಇರುತ್ತೆ, ಸ್ವಿಮ್ಮಿಂಗ್ ಕೂಡ ಮಾಡಿಸ್ಕೋಬಹುದು. ಹಾಗೆ ಇಲ್ಲಿರೋ ನಾಯಿಗಳ ಜೊತೆ ಆ ನಾಯಿನೂ ಬಿಟ್ರೆ ಅದು ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡತ್ತೆ ಅನ್ನೋ ಒಂದ್ ಇಂಟೆನ್ಷನ್ ಗೆ ಅವ್ರ ಮನೆಯಲ್ಲಿರೋ ಪೆಟ್ಸ್ ಕೂಡ ತಂದು ಇಟ್ಟಿದ್ರು. ನೀವ್ ಯಾರೆಲ್ಲ ಪೆಟ್ಸ್ ಹಾಕಿರ್ತಿರೋ ಸೊ ನೀವು ಕೂಡ ಕರ್ಕೊಂಡು ಹೋಗಿ. ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಇದ್ರದ್ದು ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ. ಸ್ವಿಮ್ಮಿಂಗ್ ಕಲಿಸ್ತಾವ್ರ, ಅದು ಇದ್ ಮಾಡ್ತಾವ್ರ. ಸ್ವಿಮ್ಮಿಂಗ್ ಹಾ ಈಗ ತುಂಬಾ ಜನ ಅವರು ಓನ್ ಡಾಗ್ ತಗೊಂಡ್ಬಂದಿದ್ದಾರೆ ಆಡ್ಸಕ್ಕೆ. ಹಂಗಾರೆ ಇವ್ರದ ಇದು ಏನಾದ್ರು ಇವ್ರು ಇಲ್ಲ ಇದೆಲ್ಲ ಕೈಯಲ್ಲಿ ಇವ್ರದ್ದು ಆಟ ಆಡ್ಸಕ್ಕೆ.
ಕೆಲಸದಿಂದ ಸುಮ್ಮನೆ ಬಿಟ್ಟು ರಸ್ತೆ ದೇವ್ರ ಕಾಯ್ತಿದ್ರೆ ನಾವು ಹಂಗೆ ಕೆಲಸ ಬರೋದು ಸುಮ್ಮನೆ ಅಷ್ಟು ದೊಡ್ಡದು ಅಷ್ಟು ಪುಟಾಣಿದ್ರ ಜೊತೆ ಜಗಳಕ್ಕೆ ಹೋದ್ರೆ ಹೆಂಗೆ ಅಲ್ವಾ? ಇಷ್ಟು ದೊಡ್ಡದು ಈ ಪುಟಾಣಿ ಜೊತೆ ಜಗಳಕ್ಕೆ ಬಂದ್ರೆ ಹೆಂಗೆ ಅಲ್ವಾ? ನನ್ ಮೇಲೆ ಹಣೆ ಇಟ್ಟು ನೋ ವೇ ವಿಚಾರ ಚರ್ಚೆನೇ ಆಗಿಲ್ಲ ಇಲ್ಲ ಚಾನ್ಸೇ ಇಲ್ಲ ನೋ ವೇ. ನಾನು ನೀನು ಫ್ರೆಂಡು. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಭ್ರಮೆ. ಮಾರ್ನಿಂಗ್ ಹೋಗೋದಿಕ್ಕೆ ಯಾರೆಲ್ಲ ಪ್ಲಾನ್ ಮಾಡ್ತಿರೋ ಅವರು 11 o'clock ಮೇಲೆ ಹೋಗಿ, ಹಾಗೆ ಈವ್ನಿಂಗ್ ಯಾರೆಲ್ಲ ಪ್ಲಾನ್ ಮಾಡ್ತಿರ್ತಿರೋ ಆಫ್ಟರ್ 4 o'clock ಮೇಲೆ ಹೋಗಿ. ಬಿಕಾಸ್ ಮಧ್ಯಾಹ್ನ ಊಟ ಎಲ್ಲ ತಿನ್ನಿಸ್ಕೊಂಡು ಅವಕ್ಕೆ ರೆಸ್ಟ್ ಮಾಡಿಸಿ ಕರ್ಕೊಬರೋ ಅಷ್ಟಲ್ಲೇ 4 o'clock ಆಗಿರುತ್ತೆ. 4 o'clock ಮೇಲೇನೆ ನೀವು ನೋಡೋದಕ್ಕೆ ಸಾಧ್ಯ. ಸೊ ಈವ್ನಿಂಗ್ ಟೈಮೇ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಜಾಸ್ತಿ ಪ್ರಿಫರ್ ಮಾಡಿ ಹೋಗೋ ಅಂಥವ್ರೆಲ್ರೂ. ಹಾಗೆ ಇವ್ರ ಇನ್ಸ್ಟಾ ID ಸಹ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ಏನಾದರೂ ತಿನ್ನೋಣ ಅಂತ ಹೇಳಿ ಕೂತಿದ್ದೀವಿ. ಸೊ ಚೆನ್ನಾಗಿತ್ತು ಒಂಥರ. ಚೆನ್ನಾಗಿದೆ ಬಟ್ ಜನ ನೋಡಿ ಇಲ್ಲೆಲ್ಲ ನಾಯಿಗಳೆಲ್ಲ ಓಡಾಡ್ತಿರುತ್ತೆ ಹಂಗೆ. ಬಟ್ ಏನಂದರೆ ಬೇಗ ಎದ್ದೇಳಲ್ಲ, ಅದು ಪ್ರಾಬ್ಲಮ್. ಬೇಗ ಎದ್ದೇಳಲ್ಲ ಅಂದರೆ ಫ್ಯಾಮಿಲಿಯವ್ರು ಬಂದ್ರಂತೂ ಎದ್ದೇಳೋದೇ ಇಲ್ಲ ಗೈಸ್. ಆದಷ್ಟು ಬೇಗ ಫೇಸ್ನ ತೋರಿಸ್ತೀನಿ. ನನ್ನ ಇನ್ಸ್ಟಾದಲ್ಲಿ ತುಂಬಾನೇ ಜನ ಮೆಸೇಜ್ ಮಾಡಿ ಕೇಳ್ತಿದ್ದೀರಾ ಫೇಸ್ ಯಾಕೆ ತೋರಿಸಿಲ್ಲ ಅಂತ ಹೇಳಿ. ಸೊ ಆದಷ್ಟು ಬೇಗ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ನೀವು ಎಂಟ್ರಿ ಫೀಸ್ 200 rupees ಏನು ಪೇ ಮಾಡಿರ್ತೀರೋ ಅದಕ್ಕೆ ವರ್ತ್ ಆಗಿರೋ ಫುಡ್ ಕೂಡ ಇರುತ್ತೆ. ಸೊ ಆ ಮೆನ್ಯೂ ಅಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ನೀವು ಆರ್ಡರ್ ಮಾಡ್ಬೋದು. ಹಾಗೆ ನೀವೆಷ್ಟು ಪೇ ಮಾಡಿರ್ತೀರೋ ಎಂಟ್ರಿ ಫೀಸ್ ಅಷ್ಟು ಕೂಡ ಮೈನಸ್ ಆಗಿ ನಿಮಗೆ ಬರುತ್ತೆ. ಸೊ ನಾವು ತಗೊಂಡಿದ್ದು ಪಾಸ್ತಾ, ಹಾಗೆ ಫ್ರೆಂಚ್ ಫ್ರೈಸ್, ಮತ್ತೆ ಗೋಬಿ, ಹಾಗೆ ಚಿಕನ್ ನಗೆಟ್ಸ್ ತಗೊಂಡಿದ್ವಿ, ಹಾಗೆ ಕಾಫಿ ತಗೊಂಡಿದ್ವಿ. ಲಿಟ್ರಲಿ ಪಾಸ್ತಾ ಅಂತೂ ಅಲ್ಟಿಮೇಟ್ ಆಗಿತ್ತು. ತುಂಬಾ ದಿನ ಆದ್ಮೇಲೆ ತಿಂತಾ ಇದ್ದೀನಿ. ನನ್ಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್ ಆಯ್ತು. ತುಂಬಾನೇ ಮ್ಯೂಸಿಕ್ ಹಾಕಿದ್ರು. ಸೊ ಹಂಗಾಗಿ ಕಾಪಿರೈಟ್ಸ್ ಬರುತ್ತೆ. ಎಲ್ಲೂ ಕೂಡ ಕಂಪ್ಲೀಟ್ ನಾವು ಮಾತಾಡಿರೋದನ್ನ ನಿಮಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ವಾಯ್ಸ್ ಓವರ್ ಕೊಡ್ಲೇಬೇಕಾಗಿದೆ. ಅಂಡ್ ಗೈಸ್ ಕಾಫಿ ಕ್ವಾಂಟಿಟಿ ಅಂತೂ ತುಂಬಾನೇ ಇತ್ತು, ಹಾಗೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ನಾನ್ ವೆಜ್ ಅಂತೂ ಜಾಸ್ತಿ ಇರ್ಲಿಲ್ಲ. ಸೊ ಏನೇನ್ ಸ್ನಾಕ್ಸ್ ಐಟಮ್ಸ್ ಇತ್ತು ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ನೀವು ಯಾವ್ದನ್ನ ಬೇಕಾದ್ರೂ ಟ್ರೈ ಮಾಡ್ಬೋದು. ಆಫ್ಟರ್ ದಟ್ ನಿಮಗೆ ಏನ್ ಎಂಟ್ರಿ ಫೀಸ್ ಕೊಟ್ಟಿರ್ತೀರೋ ಅದು ರಿಡ್ಯೂಸ್ ಆಗ್ತಾ ಬರುತ್ತೆ. ನಾವು ಮೇನ್ ಇಂಪಾರ್ಟೆಂಟ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತಾನೆ ಹೋಗಿದ್ದು. ಬಟ್ ಅಲ್ಲಿ ತುಂಬಾನೇ ಕ್ರೌಡ್ ಇತ್ತು. ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ. ಅಂಡ್ ಆಲ್ಸೋ 8 o'clock ಮೇಲೆ ಮಾಡಿ ಅಂತ ಹೇಳಿದ್ರು ಈವ್ನಿಂಗು. ಸೊ 8 o'clock ಮೇಲೆ ಆದ್ರೆ ನಮಗೂ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಬಿಕಾಸ್ ಬ್ಲಾಸ್ಟರ್ ಏನು ಬ್ಲಾಸ್ಟ್ ಮಾಡೋ ಹಾಗಿರ್ಲಿಲ್ಲ. ಹಾಗೆ ಆ ಕ್ರೌಡ್ ಅಲ್ಲಿ ಕಟ್ ಮಾಡೋಕ್ಕೂ ಸ್ವಲ್ಪ ಅನ್ಕಂಫರ್ಟಬಲ್ ನಮಗೆ ಫೀಲ್ ಆಗ್ತಿತ್ತು. ಸೊ ಹಂಗಾಗಿ ಬರ್ತ್ಡೇ ಗಿಫ್ಟ್ ಬೇರೆ ಮರ್ತೋಗಿದ್ದೆ. ಸೊ ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಬರ್ಡೇ ಗಿಫ್ಟ್ ಕೊಡ್ತೀನಿ. ಈ ಸರಿ ಮರ್ತ್ ಬಂದ್ಬಿಟ್ಟಿದೀನಿ PG ಅಲ್ಲಿ ಅಂತ ಹೇಳಿ. ಬಟ್ ಅಗೇನ್ ನಾವು PG ಹತ್ರನೇ ಹೋಗಿ ಕೇಕ್ ಕಟ್ ಮಾಡಿಸಿದ್ದು. ಬಟ್ ಸ್ಟಿಲ್ ಅಲ್ಲೂ ಸಹ ಮರ್ತೋಯ್ತು, ಗೊತ್ತಾಗ್ಲಿಲ್ಲ. ಸೊ ಏನ್ ಮಾಡಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡೋಣ ಅಂತ ಹೇಳಿ. ಚಿಕನ್ ಹೇಳಿದೀವಲ್ಲ, ಚಿಕನ್ ನಗೆಟ್ಸ್ ಹೇಳಿದೀವಿ, ಅದೊಂದು ಪೆಂಡಿಂಗ್ ಇದೆ. ನೋಡ್ತಾ ಹೋದಂಗೆ ಹೊಸ ನಾಯಿಗಳನ್ನ ನೋಡ್ತಿದೀವಿ ಅನ್ನೋ ಫೀಲ್ ಆಗ್ತಿತ್ತು. ಬಟ್ ಒಂದಕ್ಕಿಂತ ಒಂದು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಹಾಗೆ ಗೊತ್ತಿಲ್ಲ ಇವ್ರು ಯಾವ ತರ ಮೇಂಟೈನ್ ಮಾಡ್ತಾರೋ ಅಂತ ಹೇಳಿ. ಬಟ್ ನಮ್ಗೆ ಅಲ್ಲಿ ಕೇಳೋ ಅಷ್ಟು ಸಹ ಪೇಷನ್ಸ್ ಇರ್ಲಿಲ್ಲ, ಬಿಕಾಸ್ ತುಂಬಾನೇ ಕ್ರೌಡ್ ಇತ್ತು. ಸೊ ನೋಡಿ ನಮ್ಗೆ ಆಚೆ ಬರೋದಿಕ್ಕೂ ಸಹ ಮನ್ಸಾಗ್ತಿರ್ಲಿಲ್ಲ. ಅಷ್ಟು ಒಂಥರ ಲೈಕ್ ನಮ್ದೇ ಫ್ಯಾಮಿಲಿ ಅನ್ನೋ ತರ ಅದು ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಡ್ತು. ಸೊ ಪೆಟ್ಸ್ ನ ಯಾಕೆ ಸಾಕ್ತಾರೆ, ಹಾಗೆ ಅದು ಯಾವ ರೀತಿ ಫೀಲಿಂಗ್ಸ್ ಕೊಡುತ್ತೆ ಅಂತ ಲಿಟ್ರಲಿ ಇಲ್ಲಿ ಹೋದ್ಮೇಲೆ ನನಗ್ ತುಂಬಾ ಪರ್ಸನಲಿ ಫೀಲ್ ಆಯ್ತು. ಹೆಂಗನ್ನಿಸ್ತು ಜ್ಯೋತಿ? ಚೆನ್ನಾಗಿತ್ತಲ್ವಾ? ಜೋರ್ ಚೆನ್ನಾಗ್ ಅನ್ಸ್ತಾ? ಅವಸ್ತು ಜೋಶ್ ಹೆಂಗ್ ಗೊತ್ತಾ, 735 rupees ಆಗಿದ್ದು ನಮ್ಮದು ಫುಡ್ದು. ಸೊ ಬಟ್ ಆದರೆ ನಾವು ಮುಂಚೆನೇ ಪೇ ಮಾಡಿರ್ತೀವಿ. ಅಂದರೆ ಎಂಟ್ರಿ ಫೀಸ್ ಮೈನಸ್ ಮಾಡ್ತಾರೆ. ಹಾಂ, ಎಂಟ್ರಿ ಫೀಸ್ ಬಂದು 200 rupees ಪರ್ ಹೆಡ್ ಇರುತ್ತೆ. ಸೊ ನಾವೇನು ಫುಡ್ ತಗೋತೀವೋ ಅದ್ರ ಮೇಲೆ 200 ಲೆಸ್ ಮಾಡ್ತಾರೆ. ಸೊ ವಿ ಆರ್ ವೇಟಿಂಗ್ ಫಾರ್ ಕ್ಯಾಬ್. ಮೋಡ ಚೆನ್ನಾಗಿದೆ.
ಇದು ಎಲ್ಲಿರೋದು ಹೇಳು? ಸೊ ಕೇಕ್ ಕಟ್ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ, ಬಿಕಾಸ್ ಇದು ಬ್ಲಾಸ್ಟರ್ ಹೊಡಿಯೋದಕ್ಕೆಲ್ಲ ಪರ್ಮಿಷನ್ ಇದೆ ಕೇಕ್ ಕಟ್ಟಿಂಗ್ಗೆ. ಹಾಂ, ಬ್ಲಾಸ್ಟರ್ಗೆ ಪರ್ಮಿಷನ್ ಇಲ್ಲ, ಬಿಕಾಸ್ ನಾಯಿಗಳಿಗೆ ಎಲ್ಲ ಹೆದರಿಕೆ ಆಗುತ್ತೆ ಅಂತ ಇದು ಅಲಾವ್ ಇಲ್ಲ. ಕೇಕ್ ಅಲಾವ್ ಇದೆ, ಬಟ್ ಪ್ಲೇಸ್ ಇಲ್ಲ. ಹಾಂ, ಪ್ಲೇಸ್ ಇಲ್ಲ, ತುಂಬ ಕ್ರೌಡು. ಸೊ ಹಾಗಾಗಿ ನಾವು ಯೂಶ್ವಲಿ ನಾರ್ಮಲ್ ಪ್ಲೇಸ್ ರೆವೋಲಿಗೆ ಹೋಗ್ತಾ ಇದ್ದೀವಿ ಇವಾಗ. 1 ಅವರ್ ಆಗುತ್ತೆ ಇದರಿಂದ. ಇದು ಎಲ್ಲಿರೋದೇವಿ? ಸರ್ಜಾಪುರ ರೋಡು. ಸೊ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಲಿಂಕ್ ಹಾಕಿರ್ತೀನಿ. ಫುಲ್ಲು ಸುಸ್ತು. ಇವಾಗ ಕೇಕ್ ಕಟ್ ಮಾಡಿಸ್ಬೇಕು. ಹ್ಯಾಪಿ ಬರ್ಡೇ ಮೈ ಫೇವ್ರೇಟ್. ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತನೂರು ಕಹಿ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗೆ. 100 ಜನ್ಮಕ್ಕೂ 100 ಜನ್ಮಕ್ಕೂ. ನಂಗೆ ಕೇಕ್ ತರಕ್ಕಾಗಲ್ಲ. ಸೊ ಬರ್ಡೇ ಸೆಲೆಬ್ರೇಷನ್ ಮುಗೀತು. ಕೇಕು ತಿನ್ನೋಕ್ಕಾಯ್ತಿಲ್ಲ, ಹೋಗೋದಿವಾಗ. ಹೇಳುವೆ ಕತೆ ನೂರನು, ನಾನೆಂದು ನಗಿಸುವೆ ನಿನ್ನನು, ಜೊತೆಯಾಗಿ ನಡೆವೆ ನಾ ಮಳೆಯನು, ಬಿಡದಂತೆ ಹಿಡಿವೆ ಕೈಯನು. ಸೊ ಗೈಸ್, ಗಂಟ್ಲು ನೋವಾಗಿ ಪಾಪ ಹುಡುಗಿಗೆ ಇವಾಗ ಬ್ಲ್ಯಾಕ್ ಜಿಂಜರ್ ಟೀ ಕುಡಿತಾವಳೆ. ಸೊ ಅವರು ಲೈಮ್ ಸೋಡಾ ಕುಡಿತಾವ್ರೆ. ನಂದು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೇ ಅಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಲ್ಲರಿಗೂ ನಾನು ಪ್ರಿಫರ್ ಮಾಡ್ತೀನಿ, ಹೋಗಿ ಯಾರ್ಯಾರು ಫ್ರೀ ಇದ್ದೀರೋ ಎಲ್ಲರೂ ನೋಡಿ. ಪೆಟ್ ಲವರ್ಸ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ, ಲವ್ ಯು ಆಲ್.